ಯಾವುದೋ ಪೋಸ್ಟ್ ಬಂತಲ್ಲ. ಅಮ್ಮ ಅಮ್ಮ, ರಾಣಿ ಪರೀಕ್ಷೆ ಬರೆಯೋದಕ್ಕೆ ಆಲ್ ಟಿಕೆಟ್ ಬಂದಿದೆ. ಯಾಕಣ್ಣ, ಏನು ಬೇಕು? ಇದನ್ನ ರಾಣಿಗೆ ನಾನೇ ಕೊಡ್ತೀನಿ ಬಿಡು. ಈ ಹಾಲ್ ಟಿಕೆಟು ಕೈಗೆ ಸಿಕ್ಕಿದ ಕೂಡಲೇ ಸುಟ್ಟಾಕ್ಬಿಡ್ತೀನಿ. ಇದರ ಅವಶ್ಯಕತೆ ನಿಂಗಿಲ್ಲ ಸೋಮ. ಇದು ನನ್ನ ಸೊಸೆಗೆ ಸೇರಿದ್ದು. ಅಮ್ಮ, ಒಳ್ಳೆ ಕೆಲಸ ಮಾಡಿದ್ಯಾ. ನಾನು ರಾಣಿಗೆ ಟೀ ಕೊಡಕ್ಕೆ ಹೋದರೆ ಸೋಮಣ್ಣ ನನ್ನನ್ನು ಬೈದ. ಅದಕ್ಕೆ ಟೀ ಲೋಟನ ಸುಟ್ಟಿಸ್ಬಿಟ್ಟು ಟೀ ಕುಡಿಸ್ದೆ. ನೋಡು, ಮೂತಿ ಎಲ್ಲ ಸುಟ್ಟೋಗಿದೆ. ಹೆಂಗೆ ಬ್ಯಾಂಡೇಜ್ ಹಾಕ್ಕೊಂಡಿದ್ದಾನೆ ಅಂತ. ಇನ್ಮೇಲೆ ರಾಣಿ ಸುದ್ದಿಗೆ ಬಂದರೆ ಲೋಟ ಅಲ್ಲ, ನಿನ್ನೆ ಸುಟ್ಬಿಡ್ತೀನಿ. ನೋಡಪ್ಪ, ಹಾಗೆಲ್ಲ ಮಾತಾಡಬಾರ್ದು ಸೋಮ. ನಾವಾದರೂ ಯಾರಿಗಾರು ಏನಾಗುತ್ತೋ ಅಂತ ಹೆದರ್ಕೋತೀವಿ. ಆದರೆ ನನ್ನ ಮಗ ಹಾಗಲ್ಲ. ಯಾರಿಗೆ ಏನಾಗತ್ತೆ ಬಿಡುತ್ತೆ ಅನ್ನೋದನ್ನು ಅವನು ಯೋಚನೆನೂ ಮಾಡಲ್ಲ. ನೋಡಿಲಿ, ಹುಷಾರಾಗಿರು ನನ್ನ ಮಗನಿಂದ. ಮನು, ಬಾ. ಅಯ್ಯಯ್ಯೋ, ಈ ಹಾಲ್ ಟಿಕೆಟು ಇವ್ರ ಕೈಗೆ ಸಿಕ್ಕಿದೆ ಅಂದ್ಮ್ಯಾಕೆ ಅವ್ರ ಕೈಲಿ ನಾನು ಒದೆ ತಿನ್ಬೇಕಲ್ಲಪ್ಪ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿದ್ರಾದಿ ಕುಂಭಚೂರ್ಣಂ ನಿಕ್ಷಿಪ್ಯಾಮಿ ತದಂಗತ್ವೇನ ಮಂಗಳಕರ ನೀರಾಜನಾಂಚಾಹ ಸಂದರ್ಶಯಾಮಿ. ಹಿರಣ್ಯಪಾತ್ರಮದೋಹ ಪೂರ್ಣಮೃತಾತ್ರಿಮದ್ಭ್ಯೋ ಸಾನೇತಿ ಕದಾ ಬಿಂಬಿಕದೇವ ಯಜಮಾನಾಯುಸ್ತೇಜೋ ಧಾತಿ. ನನ್ನ ಮತ್ತು ನನ್ನ ಗಂಡನ ಮಧ್ಯೆ ನಂಬಿಕೆ, ಪ್ರೀತಿ, ಗೌರವ ಯಾವತ್ತೂ ಕಮ್ಮಿ ಆಗದೆ ಇರಲಿ. ನಮ್ಮ ಸಂಸಾರ ಅನ್ನೋದು ಹೀಗೆ ಸದಾ ಹಸಿರಾಗಿರಲಿ. ರತ್ನ, ನಿನ್ನಂಥ ಸೊಸೆ ನಮ್ಮನೆಗೆ ಬಂದಿರೋದಕ್ಕೆ ನಾವು ದಿನಾ ದೇವ್ರಿಗೆ ಕೈ ಮುಗಿದ್ರು ಸಾಲದಮ್ಮ. ಇಲ್ಲ ಅತ್ತೆ, ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ಮಂಥವ್ರು ನನಗೆ ಅತ್ತೆಂದ್ರಾಗಿ ಬಂದಿರೋದು ನನ್ನ ಪುಣ್ಯ. ರತ್ನ, ನಾವೆಲ್ಲ ಹೀಗೆ ಮಂಚದ ಪೂಜೆ, ಈ ಹೂವಿನ ಅಲಂಕಾರ ಇದೆಲ್ಲ ಯಾಕೆ ಗೊತ್ತಮ್ಮ? ಬರೀ ಶಾಸ್ತ್ರಕ್ಕಲ್ಲಮ್ಮ, ನಿಮ್ಮಿಬ್ಬರು ದಾಂಪತ್ಯದ ಅಡಿಪಾಯ ಈ ಮಂಚದ ಕಾಲುಗಳಷ್ಟೇ ಗಟ್ಟಿಯಾಗಿರಬೇಕು ಅಂತ. ಅಷ್ಟೇ ಅಲ್ಲ, ನಿಮ್ಮಿಬ್ಬರು ದಾಂಪತ್ಯ ಈ ಹೂಗಳಷ್ಟೇ ಸುಗಂಧಮಯವಾಗಿರಲಿ ಅಂತ. ನೀವಿಬ್ಬರು ಅನ್ಯೋನ್ಯವಾಗಿದ್ದರೆ ನಾವು ಅದನ್ನು ನೋಡಿ ಕಣ್ಣು ತುಂಬ್ಕೋಬೇಕು. ಹಾಗೆ ಅನ್ಯೋನ್ಯವಾಗಿರಿ ಇಬ್ಬರು. ಅಮ್ಮ, ಮಂಚೇನು ದೇವ್ರ ಪೂಜೆ ಎಲ್ಲ ಯಾಕೆ ಮಾಡ್ತವ್ರೆ? ಪರಶು, ನಮ್ಮ ಧರ್ಮದಲ್ಲಿ ಯಾರೇ ಏನೇ ಸಹಾಯ ಮಾಡಿದ್ರು ಅವ್ರನ್ನ ದೇವರು ಅಂತ ಭಾವಿಸ್ತೀವಿ. ಅಂಥದ್ರಲ್ಲಿ ನಿಮ್ಮ ಸಂಸಾರಕ್ಕೆ ಬುನಾದಿಯಾಗಿರೋ ಈ ಮಂಚ ದೇವರಲ್ವೇನಪ್ಪ? ಅದಕ್ಕೆ ಈ ಪೂಜೆ. ಅಮ್ಮ, ಇಲ್ಲಿಗೆ ಪೂಜೆ ಮುಗ್ದಿದೆ. ಇನ್ನೇನಿದ್ರು ನಿಮ್ಮ ಕೆಲಸ. ಯಾವುದೇ ಕಾರಣಕ್ಕೂ ಮುಹೂರ್ತ ಮೀರೋಗಬಾರ್ದು. ಆಗಲೇ ಯಜಮಾನ್ ರಾಯಸ್ಸಿಗೆ ಶ್ರೇಯಸ್ಸು. ಸರಿ ತಾಯಿ, ನಾನಿನ್ನು ಬರ್ತೇನೆ. ಆಹಾ, ಅಪ್ಪಯ್ಯ ಹಾಕಿರೋ ಬಲೆಗೆ ಬಿದ್ದು ಒದಾಡ್ತಾವೆ ಮನೆ ಮೀನುಗಳು. ಈ ಮಂಚದ ಮೇಲೆ ಉಸಿರು ಕೊಡ್ತೀನಿ ಅಂತ ನನ್ನ ರತ್ನಿಗೆ ನಂಬಿಸೋನು ನಾನೇ. ಅವಶ್ಯಕತೆ ಬಂದಾಗ ಅದೇ ರತ್ನಿನ ಉಸಿರು ಓದ್ಮೋನು ನಾನೇ. ರತ್ನ, ನಾನು ಆವತ್ತೇ ನಿನಗೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ. ಆದರೆ ಗಡಿಬಿಡಿಯಲ್ಲಿ ಹನಿಮೂನ್ಗೆ ಹೊರಟ್ಬಿಟ್ರಲ್ಲ, ಹೇಳೋಕ್ಕೆ ಆಗಿರಲಿಲ್ಲ. ಏನತ್ತೆ ಅದು? ಸುಖ ಸಂಸಾರಕ್ಕೆ ಸುಲಭ ಸೂತ್ರಗಳನ್ನ ಅಕ್ಕ ಹೇಳ್ಕೊಡ್ತಾಳೆ, ಕೇಳಿಸ್ಕೊ. ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂದರೆ ನಮಗೆ ನಾವೇ ಕೆಲವು ಸೂತ್ರಗಳನ್ನ ಹಾಕೋಬೇಕು. ಅದರಲ್ಲಿ ಮುಖ್ಯವಾದದ್ದು ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ. ಯಾವುದೇ ಕಾರಣಕ್ಕೂ ಒಬ್ಬರ ಮೇಲೊಬ್ಬರು ಅನುಮಾನ ಪಡಬಾರ್ದು. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತಾಡ್ತಾ ಇದ್ದರೆ ಇನ್ನೊಬ್ಬರು ಸಮಾಧಾನವಾಗಿ ಕೇಳಿಸ್ಕೋಬೇಕು.
ಒಬ್ಬರ ಮೇಲೊಬ್ಬರು ಗೌರವ ಕೊಟ್ಕೊಂಡು ಬದುಕಬೇಕು. ಜೊತೆಗೆ ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಆದರೆ ನಮ್ಗೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಅಹಂಕಾರನೆಲ್ಲ ಪಕ್ಕಕ್ಕಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಗುಣ ಇರಬೇಕು. ಅಷ್ಟೇ ಅಲ್ಲ, ಯಾರಾದರೂ ಯಾವಾಗಾದರೂ ಒಂದು ತಪ್ಪು ಮಾಡಿದಾಗ ಅದನ್ನೇ ಹೇಳ್ಕೋತಾ ಹೋಗಬಾರ್ದು. ಅದನ್ನ ಅಲ್ಲಿಗೆ ಬಿಟ್ಟು ಮುಂದುವರಿಬೇಕು. ಆ ತಪ್ಪನ್ನು ತಿದ್ಕೊಳ್ಳೋ ಅವಕಾಶ ಮಾಡಿಕೊಡ್ಬೇಕು. ನಾವು ಎಷ್ಟೇ ಬ್ಯುಸಿಯಾಗಿದ್ರು, ನಾವು ಎಷ್ಟೇ ಕೆಲಸದಲ್ಲಿದ್ದರೂ ನಮ್ಮವ್ರಿಗೆ ಅಂತ ಸ್ವಲ್ಪ ಟೈಮ್ ಕೊಡಬೇಕು. ಜೊತೆಗೆ ಕೂತ್ಕೊಂಡು ಮಾತಾಡೋದಾಗಲಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಾಗಲಿ, 10 ಹೆಜ್ಜೆ ನಡೆಯೋದಾಗಲಿ, ಇದೆಲ್ಲದನ್ನು ಮಾಡ್ತಾ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಹಣಕಾಸು ವಿಷಯ ಅಂತ ಬಂದಾಗ ಯಾವ ಕಾರಣಕ್ಕೂ ಮುಚ್ಚುಮರೆ ಇರಬಾರ್ದು. ನಾವೆಷ್ಟೇ ಶ್ರೀಮಂತರಾದರೂ ಅಷ್ಟೇ, ನಾವು ದುಡಿಯೋ ಹಣದಲ್ಲಿ ಸ್ವಲ್ಪ ಹಣನ ಎತ್ತಿಡಬೇಕು. ಯಾಕೆ ಗೊತ್ತಾ? ಹಣಕಾಸು ಕಡಿಮೆ ಆದರೆ ಕೀಳರಿಮೆ ಶುರುವಾಗುತ್ತೆ. ಅದರಿಂದ ಸಂಸಾರನೇ ಹಾಳಾಗತ್ತೆ. ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂಥ ಕನಸುಗಳಿರುತ್ತೆ. ಆ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೆ ಒಬ್ರಿಗೊಬ್ರು ಸಹಾಯ ಮಾಡಬೇಕು, ಅವಕಾಶ ಮಾಡಿಕೊಡ್ಬೇಕು. ಏನೇ ಆದರೂ ನಮ್ಮ ಸಂಸಾರನ, ನಮ್ಮ ಕುಟುಂಬನ ನಾನು ಕಾಪಾಡ್ತೀನಿ ಅನ್ನೋ ಭರವಸೆ ಇರಬೇಕು. ಹಾಗಿದ್ದಾಗ ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕುಟುಂಬ ಅಷ್ಟು ಗಟ್ಟಿಯಾಗಿರುತ್ತೆ. ಸರಿ, ನಾನು ಇದನ್ನೆಲ್ಲ ಪಾಲಿಸ್ತೀನಿ. ಆದರೆ ನನಗೊಂದು ಅನುಮಾನ. ಇಷ್ಟೊಂದೆಲ್ಲ ಗೊತ್ತಿದ್ರು ನೀವ್ಯಾಕೆ ನಿಮ್ಮ ಸಂಸಾರದಲ್ಲಿ ಇಷ್ಟೊಂದು ನೋವು ಅನುಭವಿಸ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಜೀವನದಲ್ಲಿ ಯಾವುದೇ ನಿಯಮ ಆಗಲಿ, ಅದನ್ನು ಪಾಲಿಸೋರಿದ್ರೆ ಮಾತ್ರ ಅದಕ್ಕೊಂದು ಬೆಲೆ. ನನ್ನ ಗಂಡನ ನೋಡಿದ್ರೆ ಅದನ್ನು ಪಾಲಿಸೋ ಹಾಗೆ ಕಾಣ್ತಾರ? ನಮ್ಮ ಸಂಸಾರ ಹಾಳಾಗೋಗಿದೆ, ನಿಮ್ಮ ಸಂಸಾರ ಹಾಳಾಗಬಾರ್ದು ಅಷ್ಟೇ ನಮ್ಮ ಆಸೆಮ್ಮ. ರತ್ನ, ನೀವಿಬ್ಬರು ಈಗ ಹೊಸ ಜೋಡಿಗಳು. ನಿಮಗೆ ಒಂದು ಮಾದರಿ ಜೋಡಿ ಬೇಕು. ಅವ್ರನ್ನ ನೋಡಿ ನೀವು ಬದುಕಬೇಕು. ಉದಾಹರಣೆಗೆ ನಮ್ಮ ಶಿವು ಮತ್ತು ಪಾರು. ಅವ್ರನ್ನ ನೋಡಿ ನೀವು ಬದುಕಿ, ನಿಮ್ಮ ಬದುಕು ತುಂಬ ಸುಂದರವಾಗಿರುತ್ತೆ. ರಶ್ಮಿ,